ಇವತ್ತಿನ ಈ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ 3 ಬೇರೆ ಬೇರೆ ಭಾಗಗಳಿವೆ. ಒಂದು, ಕ್ರಿಸ್ತಪೂರ್ವ 700ರ ಸಮಯದ ಒಂದು ರಾಜಕೀಯ ಬಿಕ್ಕಟ್ಟು. ಇನ್ನೊಂದು, ಒಬ್ಬ ಸಾಮಾನ್ಯ ಬಡಗಿಯ ವೈಯಕ್ತಿಕ ಗೊಂದಲ. ಆಮೇಲೆ ಮೂರನೇದು, ದಶಕಗಳ ನಂತರ ಬರೆದ ಒಂದು ದೇವತಾಶಾಸ್ತ್ರದ ಪತ್ರ. ನೋಡಕ್ಕೆ ಇವುಗಳಿಗೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ಸಬಹುದು ಅಲ್ವಾ? ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಇವತ್ತಿನ ನಮ್ಮ ಗುರಿ ಒಂಥರ ಪತ್ತೇದಾರಿ ಕಥೆ ಮಾದ್ರಿ. ಈ 3 ತುಣುಕುಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡು ಯೇಸುವಿನ ಬಗ್ಗೆ ಒಂದು ಅಚ್ಚರಿಯ ಸಮಗ್ರವಾದ ಚಿತ್ರಣವನ್ನ ಕೊಡ್ತವೆ ಅಂತ ಪತ್ತೆ ಹಚ್ಚೋದು. ಹಾಗಾದ್ರೆ ಈ ಕೊಂಡಿಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣವಾ? ಖಂಡಿತ. ನೀವು ಹೇಳಿದ್ದು ತುಂಬಾ ಸರಿ. ಇದೊಂದು ಪಜಲ್ ಇದ್ದಾಗೆ. ಪ್ರತಿಯೊಂದು ತುಣುಕು ತನ್ನದೇ ಆದ ಕತೆ ಹೇಳುತ್ತೆ. ಆದರೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ ಮಾತ್ರ ಪೂರ್ಣ ಚಿತ್ರ ಸಿಗೋದು. ಯೇಸುವಿನ ಜನನ ಕೇವಲ ಒಂದು ಐತಿಹಾಸಿಕ ಘಟನೆ ಅಲ್ಲ, ಅದು ದೇವರ ಒಂದು ಅನಿರೀಕ್ಷಿತ ಯೋಜನೆ. ಅನಿರೀಕ್ಷಿತ. ಹೌದು. ಕಷ್ಟಕಾಲದಲ್ಲಿ ದೇವರ ಉತ್ತರಗಳು ನಾವು ನಿರೀಕ್ಷಿಸುವ ರೀತಿಯಲ್ಲಿ ಇರೋದಿಲ್ಲ ಅನ್ನೋದೇ ಇವತ್ತಿನ ಚರ್ಚೆಯ ಮುಖ್ಯ ಎಳೆ. ಹಾಗಾದ್ರೆ ಮೊದಲನೇ ತುಣುಕಿನಿಂದಲೇ ಶುರು ಮಾಡೋಣ, ಮತ್ತಾಯನ ಶುಭ ಸಂದೇಶದಿಂದ. ಇಲ್ಲಿ ಯೇಸುವಿನ ಜನನದ ಕಥೆ ಇದೆ, ಆದ್ರೆ ಕಥಾನಾಯಕ ಯೇಸುವಾಗಲಿ ಮರಿಯಲಾಗಲಿ ಅಲ್ಲ, ಬದಲಿಗೆ ಜೋಸೆಫ್. ತನಗೆ ನಿಶ್ಚಿತಾರ್ಥವಾದ ಹುಡುಗಿ ಮದುವೆಗೂ ಮೊದಲೇ ಗರ್ಭಿಣಿ ಅಂತ ಗೊತ್ತಾದಾಗ ಆ ಜೋಸೆಫ್ನ ಮನಸ್ಥಿತಿ ಹೇಗಿರ್ಬೇಕು? ಅದು ಖಂಡಿತವಾಗಿಯೂ ಸಾಮಾನ್ಯ ಸಂದಿಗ್ಧ ಪರಿಸ್ಥಿತಿ ಆಗಿರಲಿಲ್ಲ. ಯಾಕಂದ್ರೆ ಅಂದಿನ ಯಹೂದಿ ಸಂಸ್ಕೃತಿಯಲ್ಲಿ ನಿಶ್ಚಿತಾರ್ಥ ಅನ್ನೋದು ಇವತ್ತಿನ ಎಂಗೇಜ್ಮೆಂಟ್ ತರಹ ಅಲ್ಲ. ಓ ಹಾಗಾ? ಹೌದು, ಅದು ಕಾನೂನುಬದ್ಧವಾಗಿ ಮದುವೆಯಷ್ಟೇ ಗಟ್ಟಿ ಸಂಬಂಧ. ಅದನ್ನ ಮುರಿಬೇಕಂದ್ರೆ ವಿಚ್ಛೇದನವನ್ನೇ ಪಡಿಬೇಕಿತ್ತು. ಅಬ್ಬಾ. ಅಂತಹ ಸಮಯದಲ್ಲಿ ಮರಿಯಳು ಗರ್ಭಿಣಿ ಅಂತ ತಿಳಿದಾಗ ಜೋಸೆಫನ ಮುಂದೆ 2 ದಾರಿಗಳಿದ್ವು. 2 ದಾರಿಗಳ? ಕಾನೂನಿನ ಪ್ರಕಾರ ಒಂದೇ ದಾರಿ ಇರ್ಬೇಕಿತ್ತಲ್ವೇ? ಹೌದು, ಕಾನೂನಿನ ಪ್ರಕಾರ ಅಂದ್ರೆ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯದ ಪ್ರಕಾರ ವ್ಯಭಿಚಾರದ ಆರೋಪದ ಮೇಲೆ ಮರಿಯಳಿಗೆ ಸಾರ್ವಜನಿಕವಾಗಿ ಕಲ್ಲೆಸೆದು ಕೊಲ್ಲುವ ಶಿಕ್ಷೆ ವಿಧಿಸಬಹುದಿತ್ತು. ಅಯ್ಯೋ. ನೀತಿವಂತನಾದ ಜೋಸೆಫ್ ಈ ಕಾನೂನನ್ನು ಪಾಲಿಸಬಹುದಿತ್ತು. ಆದರೆ ಮತ್ತಾಯನು ಆತನನ್ನು ನೀತಿವಂತ ಅಂತ ಕರೆಯೋದರ ಜೊತೆಗೆ ಆತನ ಕರುಣೆಯನ್ನು ಎತ್ತಿ ತೋರಿಸ್ತಾನೆ. ಆತ ಕಾನೂನನ್ನ ಪಾಲಿಸಬೇಕು, ಆದರೆ ಮರಿಯಲನ್ನ ಪ್ರೀತಿಸ್ತಾನೆ. ಅವಳನ್ನ ಸಾರ್ವಜನಿಕ ಅವಮಾನಕ್ಕೆ ಗುರಿ ಮಾಡಲು ಇಷ್ಟಪಡುವುದಿಲ್ಲ. ಓ, ಅಂದ್ರೆ ನೀತಿವಂತಿಕೆ ಅಂದ್ರೆ ಕೇವಲ ಕಾನೂನು ಪಾಲಿಸೋದಲ್ಲ, ಕರುಣೆ ತೋರೋದು ಕೂಡ ಸೇರಿದೆ. ಅದಕ್ಕಾಗಿಯೇ ಆತ ರಹಸ್ಯವಾಗಿ ನಿಶ್ಚಿತಾರ್ಥ ಮುರಿಯೋಕೆ ಯೋಚಿಸಿದ್ದು? ನಿಖರವಾಗಿ. ಇದೇ ಜೋಸೆಫ್ನ ಪಾತ್ರದ ಹಿರಿಮೆ. ಆತ ಕಾನೂನು ಮತ್ತು ಪ್ರೀತಿಯ ನಡುವೆ ಸಿಲುಕಿ ಒದ್ದಾಡ್ತಿದ್ದ. ಅವನ ಈ ವೈಯಕ್ತಿಕ ಗೊಂದಲದ ನಡುವೆ ದೇವರ ಯೋಜನೆ ತೆರೆದುಕೊಳ್ಳುತ್ತೆ. ಹೌದು. ಆತ ಹೀಗೆ ಯೋಚಿಸುತ್ತಿದ್ದಾಗ ದೇವರ ದೂತ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ನೋಡಿ, ಇದು ದೇವರ ಅನಿರೀಕ್ಷಿತ ವಿಧಾನ. ದೊಡ್ಡ ಘೋಷಣೆಗಳಿಲ್ಲ, ರಾಜಾಜ್ಞೆಗಳಿಲ್ಲ. ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನ ಕನಸಿನಲ್ಲಿ ಒಂದು ಪಿಸುಮಾತು. ಆ ಕನಸಿನಲ್ಲಿ ದೂತನು 2 ಪ್ರಮುಖ ವಿಷಯಗಳನ್ನ ಹೇಳ್ತಾನೆ. ಮೊದಲನೇದು, ಈ ಮಗು ಪವಿತ್ರಾತ್ಮನಿಂದ ಹುಟ್ಟಿದ್ದು ಅಂತ. ಇದು ಜೋಸೆಫನ ಅನುಮಾನವನ್ನ ದೂರ ಮಾಡುತ್ತೆ. ಆದ್ರೆ ಎರಗನೇದು, ಅದು ಇನ್ನೂ ಮುಖ್ಯ ಅನ್ಸುತ್ತೆ. ದೂತನು ಜೋಸೆಫನನ್ನು ದಾವೀದ ವಂಶದವನೇ ಅಂತ ಕರೀತಾನೆ. ಯಾಕೆ ಆ ಮಾತು ಅಷ್ಟು ಮುಖ್ಯ? ಅದ್ಭುತವಾದ ಪ್ರಶ್ನೆ. ಯಾಕಂದ್ರೆ ಹಳೆಯ ಒಡಂಬಡಿಕೆಯ ಪ್ರಕಾರ ಬರಲಿರುವ ಮೆಸ್ಸಿಯ ಅಥವಾ ರಕ್ಷಕನು ರಾಜ ದಾವೀದನ ವಂಶದಲ್ಲಿ ಹುಟ್ಟಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಇತ್ತು. ಸರಿ. ಮರಿಯಳು ಕೂಡ ದಾವೀದನ ವಂಶದವಳೇ ಆಗಿದ್ರೂ ಯಹೂದಿ ಸಂಪ್ರದಾಯದ ಪ್ರಕಾರ ವಂಶಾವಳಿ ತಂದೆಯಿಂದ ಮಗನಿಗೆ ಬರುತ್ತೆ. ಓ ಹಾಗೆ. ಯಾವಾಗ ಜೋಸೆಫ್ ಯೇಸುವನ್ನ ತನ್ನ ಮಗನಾಗಿ ಸ್ವೀಕರಿಸ್ತಾನೋ ಆಗ ಕಾನೂನುಬದ್ಧವಾಗಿ ಯೇಸು ದಾವೀದನ ವಂಶದವನು ಆಗ್ತಾನೆ. ಹೀಗೆ ಆ ರಾಜಮನೆತನದ ಹಕ್ಕು ಆ ಮಗುವಿಗೆ ಸಿಗುತ್ತೆ. ಅಬ್ಬಾ. ಅಂದ್ರೆ ಜೋಸೆಫನ ಒಂದು ಹೌದು ಅನ್ನೋ ನಿರ್ಧಾರ ಶತಮಾನಗಳ ಭವಿಷ್ಯವಾಣಿಯನ್ನ ಪೂರ್ಣಗೊಳಿಸಿತು. ಇಲ್ಲಿ ಹೆಸರುಗಳಿಗೂ ವಿಶೇಷ ಅರ್ಥವಿದೆ ಅಂತ ಹೇಳಿದ್ರಿ, ಯೇಸು ಮತ್ತು ಇಮ್ಯಾನುಯೆಲ್. ಹೌದು. ಯೇಸು ಅಥವಾ ಹೀಬ್ರೂ ಭಾಷೆಯಲ್ಲಿ ಯಶುವ ಅಂದ್ರೆ ದೇವರು ರಕ್ಷಿಸುತ್ತಾರೆ ಅಂತ. ಆ ಕಾಲದ ಜನ ರೋಮನ್ ಆಳ್ವಿಕೆಯಿಂದ ರಾಜಕೀಯ ಬಿಡುಗಡೆಗಾಗಿ ಕಾಯ್ತಾ ಇದ್ರು. ಆದ್ರೆ ದೂತನ ಹೇಳೋದು, ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು. ಅಂದ್ರೆ ಈ ರಕ್ಷಣೆ ರಾಜಕೀಯಕ್ಕಿಂತಲೂ ದೊಡ್ಡದು, ಅದು ಆಧ್ಯಾತ್ಮಿಕವಾದದ್ದು. ಇನ್ನು ಇಮ್ಯಾನುಯೆಲ್ ಬಗ್ಗೆ ಹೇಳೋದಾದ್ರೆ ಮತ್ತಾಯನು ಇದು ಯೆಶಾಯ ಪ್ರವಾದಿಯ ಮಾತು ನೆರವೇರಲು ಹೀಗಾಯಿತು ಅಂತ ಹೇಳ್ತಾನೆ. ಇಮ್ಯಾನುಯೆಲ್ ಅಂದ್ರೆ ದೇವರು ನಮ್ಮೊಡನೆ ಇದ್ದಾರೆ.
ದೇವರು ಎಲ್ಲೋ ಸ್ವರ್ಗದಲ್ಲಿದ್ದಾನೆ ಅನ್ನೋ ಕಲ್ಪನೆಯನ್ನ ಇದು ಸಂಪೂರ್ಣ ಬದಲಾಯಿಸುತ್ತೆ ಅಲ್ವಾ? ಖಂಡಿತ. ದೇವರು ನಮ್ಮ ಕಷ್ಟಗಳಲ್ಲಿ, ನಮ್ಮ ಗೊಂದಲಗಳಲ್ಲಿ ನಮ್ಮೊಡನೆ ವಾಸಿಸುವನು ಎಂಬ ಭರವಸೆ ಅದು. ಜೋಸೆಫನ ಗೊಂದಲದ ಮಧ್ಯ ಬಂದ ಉತ್ತರವೇ ಇಮ್ಯಾನುವೆಲ್. ಆತ ಕೇವಲ ಮರಿಯಳನ್ನು ಮತ್ತು ಮಗುವನ್ನು ಮನೆಗೆ ಸೇರಿಸಿಕೊಳ್ಳಲಿಲ್ಲ. ದೇವರು ನಮ್ಮೊಡನೆ ಇದ್ದಾರೆ ಎಂಬ ಸತ್ಯವನ್ನು ತನ್ನ ಜೀವನದಲ್ಲಿ ಸ್ವೀಕರಿಸಿದ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಆಶ್ಚರ್ಯ ತರೋದು ಜೋಸೆಫನ ಪ್ರತಿಕ್ರಿಯೆ. ಆಗ ಜೋಸೆಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮಾಡಿದನು. ಒಂದೇ ಒಂದು ಪ್ರಶ್ನೆ ಇಲ್ಲ, ಚರ್ಚೆ ಇಲ್ಲ, ಅನುಮಾನವಿಲ್ಲ, ಕೇವಲ ಮೌನವಾದ ವಿಧೇಯತೆ. ಈ ಮೌನದಲ್ಲಿ ಎಷ್ಟು ಶಕ್ತಿಯಿದೆ! ಹೌದು, ಆತನ ಮೌನ ಇಡೀ ರಕ್ಷಣಾ ಚರಿತ್ರೆಯ ದಿಕ್ಕನ್ನೇ ಬದಲಾಯಿಸಿತು. ದೇವರ ಅನಿರೀಕ್ಷಿತ ಯೋಜನೆಗೆ ಮನುಷ್ಯನ ವಿಧೇಯತೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಜೋಸೆಫ್ ಒಂದು ಅತ್ಯುತ್ತಮ ಉದಾಹರಣೆ. ಈಗ ನೀವು ಹೇಳಿದ ಹಾಗೆ ಮತ್ತಾಯನ್ನು ಉಲ್ಲೇಖಿಸಿದ ಆ ಇಮ್ಯಾನ್ಯುಯಲ್ ಭವಿಷ್ಯವಾಣಿಯ ಮೂಲಕ್ಕೆ ಹೋಗೋಣ. ಯೆಶಾಯನ ಗ್ರಂಥ. ಇಲ್ಲಿನ ಸನ್ನಿವೇಶ ಜೋಸೆಫನ ಶಾಂತಿಯುತ ಕೋಣೆಗಿಂತ ಸಂಪೂರ್ಣ ಭಿನ್ನ. ಇದೊಂದು ಯುದ್ಧದ ಅಂಚಿನಲ್ಲಿರುವ ರಾಜನ ಅರಮನೆ. ಹೌದು, ಇದು ಕ್ರಿಸ್ತಪೂರ್ವ 735ರ ಸಮಯ. ಯಹೂದ ರಾಜ್ಯದ ರಾಜ ಆಹಾಜ. ಆತ ಭಯದಿಂದ ನಡುಗುತ್ತಿದ್ದ. ಉತ್ತರದಲ್ಲಿ ಸಿರಿಯಾ ಮತ್ತು ಇಸ್ರಾಯೇಲ್ನ ರಾಜ್ಯಗಳು ಒಟ್ಟಾಗಿ ಯೆರೂಸಲೇಮಿನ ಮೇಲೆ ದಾಳಿ ಮಾಡೋಕೆ ಸಿದ್ಧವಾಗಿದ್ವು. ಓ ಸರಿ. ಅವುಗಳ ಸೈನ್ಯದ ಮುಂದೆ ಆಹಾಜನ ಸೈನ್ಯ ತೀರ ಚಿಕ್ಕದಾಗಿತ್ತು. ಅಂತಹ ಭಯದ ಸನ್ನಿವೇಶದಲ್ಲಿ ಆತ ದೇವರ ಸಹಾಯ ಕೇಳೋ ಬದಲು ಅಂದಿನ ಸೂಪರ್ ಪವರ್ ಆಗಿದ್ದ ಅಸೀರಿಯ ಸಾಮ್ರಾಜ್ಯದ ಸಹಾಯ ಕೇಳಲು ಯೋಚಿಸ್ತಿದ್ದ. ಅಂದರೆ ಮಾನವ ಶಕ್ತಿಯ ಮೇಲೆ ಹೆಚ್ಚು ಭರವಸೆ ಇಟ್ಟಿದ್ದ. ಸರಿ, ಆಗಲೇ ದೇವರು ಪ್ರವಾದಿ ಯೆಶಾಯನನ್ನು ಆಹಾಜನ ಬಳಿ ಕಳುಹಿಸ್ತಾರೆ. ಭಯಪಡಬೇಡ, ಈ 2 ರಾಜ್ಯಗಳು ಕೇವಲ ಹೊಗೆಯಾಡುತ್ತಿರುವ 2 ಕೆಂಡದ ತುಂಡುಗಳು. ಅವು ನಿನಗೆ ಏನು ಮಾಡಲಾರವು ಅಂತ ದೇವರು ಅಭಯ ನೀಡುತ್ತಾರೆ. ಅಷ್ಟೇ ಅಲ್ಲ, ನಿನ್ನ ನಂಬಿಕೆಯನ್ನು ದೃಢಪಡಿಸಲು ನನಗೊಂದು ಗುರುತನ್ನು ಕೇಳು. ಅದು ಪಾತಾಳದಷ್ಟು ಆಳವಾಗಿರಲಿ, ಆಕಾಶದಷ್ಟು ಎತ್ತರವಾಗಿರಲಿ, ಕೇಳು ಅಂತ ದೇವರು ಆಹ್ವಾನ ನೀಡುತ್ತಾರೆ. ಆದ್ರೆ ಆಹಾಜನ ಉತ್ತರ ಒಂಥರ ವಿಚಿತ್ರವಾಗಿದೆ. ನಾನು ಕೇಳುವುದಿಲ್ಲ, ನಾನು ದೇವರನ್ನು ಪರೀಕ್ಷಿಸುವುದಿಲ್ಲ ಅಂತಾನೆ. ಇದು ನೋಡೋಕ್ಕೆ ತುಂಬಾ ಭಕ್ತಿಯ ಮಾತಿನಂತೆ ಕಾಣುತ್ತೆ, ಆದ್ರೆ ಅದರ ಹಿಂದಿನ ಉದ್ದೇಶ ಬೇರೆ ಇತ್ತು. ಹೌದು, ಅದೊಂದು ಕಪಟ ಭಕ್ತಿ. ಅವನಿಗೆ ದೇವರ ಮೇಲೆ ನಂಬಿಕೆಯೇ ಇರಲಿಲ್ಲ. ಒಂದು ವೇಳೆ ಗುರುತನ್ನು ಕೇಳಿ ದೇವರು ಏನಾದರೂ ಅದ್ಭುತ ಮಾಡಿದರೆ ತಾನು ಅಸಿರಿಯಾದ ಸಹಾಯ ಪಡೆಯಲು ಸಾಧ್ಯವಾಗುವುದಿಲ್ಲ ಅಂತ ಅವನ ಯೋಚನೆ. ಅವನು ಆಗಲೇ ತನ್ನ ನಿರ್ಧಾರವನ್ನು ಮಾಡಿದ್ದ. ದೇವರ ಮಾತನ್ನು ಕೇಳುವ ಮನಸ್ಥಿತಿಯಲ್ಲಿ ಆತ ಇರಲಿಲ್ಲ. ಇಲ್ಲಿಯೇ ಕಥೆಯ ತಿರುವು. ಆಹಾಜನು ದೇವರ ಆಹ್ವಾನವನ್ನು ತಿರಸ್ಕರಿಸಿದ್ರೂ ದೇವರು ತನ್ನ ಯೋಜನೆಯನ್ನು ನಿಲ್ಲಿಸುವುದಿಲ್ಲ. ಖಂಡಿತ. ದೇವರು ಹೇಳ್ತಾರೆ, ಆಗಲಿ, ನೀನು ಕೇಳದಿದ್ದರೂ ದಾವಿದನ ವಂಶಕ್ಕೆ ನಾನೇ ಒಂದು ಗುರುತನ್ನು ಕೊಡುತ್ತೇನೆ. ಗಮನಿಸಿ, ಇಲ್ಲಿ ದೇವರು ಕೇವಲ ಆಹಾಜನಿಗೆ ಮಾತಾಡ್ತಿಲ್ಲ, ಇಡೀ ದಾವಿದನ ವಂಶಕ್ಕೆ ಮಾತಾಡ್ತಿದ್ದಾರೆ. ಹೌದು. ಆಹಾಜ ವಿಫಲನಾದರೂ ದಾವಿದನಿಗೆ ಕೊಟ್ಟ ವಾಗ್ದಾನವನ್ನು ದೇವರು ಮರೆಯೋದಿಲ್ಲ. ಮತ್ತು ಆ ಗುರುತು, ಈಗೋ ಕನ್ಯೆಯೊಬ್ಬಳು ಗರ್ಭ ತೊಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವಳು. ಇದು ನಿಜಕ್ಕೂ ಅನಿರೀಕ್ಷಿತ. ರಾಜಕೀಯ ಬಿಕ್ಕಟ್ಟಿಗೆ, ಸೈನ್ಯದ ದಾಳಿಗೆ ದೇವರು ಕೊಡ್ತಿರೋ ಉತ್ತರ ಒಂದು ಮಗುವಿನ ಜನನ. ಇದೇ ದೇವರ ಅನಿರೀಕ್ಷಿತ ವಿಧಾನ. ಆಹಾಜನು ಸೈನ್ಯ, ಮೈತ್ರಿ, ರಾಜತಂತ್ರದ ಬಗ್ಗೆ ಯೋಚನಿಸುತ್ತಿದ್ದರೆ ದೇವರು ಒಂದು ಮಗುವಿನ ಮೂಲಕ ಇತಿಹಾಸದ ದಿಕ್ಕನ್ನೇ ಬದಲಾಯಿಸುವ ಬಗ್ಗೆ ಮಾತಾಡುತ್ತಿದ್ದಾರೆ. ಇಮ್ಮಾನುವೇಲ್ ಎಂಬ ಹೆಸರು ಆ ಭಯದ ಸನ್ನಿವೇಶದಲ್ಲಿ ಒಂದು ದೊಡ್ಡ ಭರವಸೆಯಾಗಿತ್ತು. ನಿಜ. ಅಸೀರಿಯಾ ನಿಮ್ಮ ಜೊತೆ ಇಲ್ಲದಿದ್ದರೂ ದೇವರು ನಿಮ್ಮ ಜೊತೆ ಇದ್ದಾರೆ ಎಂಬ ಸಂದೇಶ ಅದು. ಒಂದು ನಿಮಿಷ, ಇಲ್ಲಿ ಕನ್ಯೆ ಅನ್ನೋ ಪದದ ಬಗ್ಗೆ ಒಂದು ಚರ್ಚೆ ಇದೆಯಲ್ವಾ? ಮೂಲ ಹೀಬ್ರು ಭಾಷೆಯಲ್ಲಿ ಅಲ್ಮಾ ಅಂದ್ರೆ ಕೇವಲ ಯುವತಿ ಅಂತ ಅರ್ಥ, ಕನ್ಯೆ ಅಂತಲ್ಲ. ಹಾಗಾದ್ರೆ ಮತ್ತಾಯನು ಇದನ್ನ ಕನ್ಯೆಯ ಜನನಕ್ಕೆ ಹೋಲಿಸಿದ್ದು ತಪ್ಪಲ್ವಾ? ಇದು ವಿಮರ್ಶಕರು ಕೇಳೋ ಸಾಮಾನ್ಯ ಪ್ರಶ್ನೆ. ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಹೌದು, ಮೂಲ ಹೀಬ್ರು ಪದ ಅಲ್ಮಾ. ಇದರ ಅರ್ಥ ಸಾಮಾನ್ಯವಾಗಿ ಮದುವೆ ವಯಸ್ಸಿನ ಯುವತಿ. ಅದು ಅವಳು ಕನ್ಯೆಯಾಗಿರಬಹುದು ಅಥವಾ ಇಲ್ಲದಿರಬಹುದು. ಆದರೆ ಯೇಸುವಿನ ಜನನಕ್ಕೆ ಸುಮಾರು 200-300 ವರ್ಷಗಳ ಮೊದಲು ಅಲೆಕ್ಸಾಂಡ್ರಿಯಾದಲ್ಲಿದ್ದ ಯಹೂದಿ ವಿದ್ವಾಂಸರು ಹಳೆಯ ಒಡಂಬಡಿಕೆಯನ್ನ ಗ್ರೀಕ್ ಭಾಷೆಗೆ ಅನುವಾದಿಸಿದ್ರು. ಓ, ಸೆಪ್ಟುವಾಜೆಂಟ್ ಅಂತಾರಲ್ಲ? ಹೌದು, ಅದೇ ಸೆಪ್ಟುವಾಜೆಂಟ್. ಆಗ ಅವರು ಅಲ್ಮಾ ಪದಕ್ಕೆ ಗ್ರೀಕ್ನಲ್ಲಿ ಪಾರ್ಥೆನೋಸ್ ಎಂಬ ಪದವನ್ನ ಬಳಸಿದ್ರು. ಪಾರ್ಥೆನೋಸ್ ಪದಕ್ಕೆ ಸ್ಪಷ್ಟವಾಗಿ ಕನ್ಯೆ ಎಂದೇ ಅರ್ಥ. ಅಂದ್ರೆ ಯೇಸುವಿನ ಜನನಕ್ಕೂ ಮೊದಲೇ ಯಹೂದಿ ವಿದ್ವಾಂಸರೇ
ಈ ಭವಿಷ್ಯವಾಣಿಯನ್ನ ಕನ್ಯೆಯ ಜನನದೊಂದಿಗೆ ಸಂಪರ್ಕಿಸಿದ್ದಾರೆ. ಮತ್ತಾಯನು ಹೊಸದಾಗಿ ಏನನ್ನು ಸೃಷ್ಟಿಸಿಲ್ಲ, ಬದಲಿಗೆ ಆ ಪರಂಪರೆಯನ್ನೇ ಮುಂದುವರೆಸಿದ. ನಿಖರವಾಗಿ. ಮತ್ತಾಯ ಮತ್ತು ಆರಂಭಿಕ ಕ್ರೈಸ್ತರು ಯೇಸುವಿನ ಜನನವನ್ನು ನೋಡಿದಾಗ ಯೆಶಾಯನ ಈ ಮಾತುಗಳು ಕೇವಲ ಆಹಾಜನ ಕಾಲಕ್ಕೆ ಸೀಮಿತವಾಗಿರಲಿಲ್ಲ, ಬದಲಿಗೆ ಅದೊಂದು ದೊಡ್ಡ ದೈವಿಕ ಘಟನೆಯ ಮುನ್ಸೂಚನೆ ಅಂತ ಅರ್ಥ ಮಾಡ್ಕೊಂಡ್ರು. ದೇವರ ಮಾತುಗಳಿಗೆ ಹಲವು ಹಂತದ ಅರ್ಥಗಳಿರ್ತವೆ. ಹಾಗಾದ್ರೆ ಯೆಶಾಯನ ಕಥೆಯಿಂದ ನಮ್ಗೆ ಸಿಗೋ ಒಳನೋಟ ಏನು ಅಂದ್ರೆ, ಮಾನವ ನಾಯಕರು ವಿಫಲರಾದಾಗ, ಅಪನಂಬಿಕೆ ತೋರಿಸಿದಾಗ್ಲೂ ದೇವರ ಯೋಜನೆ ನಿಲ್ಲೋದಿಲ್ಲ. ಆತ ತನ್ನ ವಾಗ್ದಾನವನ್ನು ಅನಿರೀಕ್ಷಿತ ರೀತಿಯಲ್ಲಿ ಈಡೇರಿಸ್ತಾನೆ. ಖಂಡಿತ. ಆಹಾಜ ಲೌಕಿಕ ಪರಿಹಾರವನ್ನು ಹುಡುಕಿದ, ಆದರೆ ದೇವರು ದೈವಿಕ ಪರಿಹಾರದ ವಾಗ್ದಾನ ನೀಡಿದರು. ಇದು ದೇವರ ಸಾರ್ವಭೌಮತ್ವವನ್ನು ತೋರಿಸುತ್ತೆ. ಸರಿ, ನಾವು ಜೋಸೆಫ್ನ ವೈಯಕ್ತಿಕ ಗೊಂದಲ ನೋಡಿದ್ವಿ, ಆಹಾಜನ ರಾಜಕೀಯ ಬಿಕ್ಕಟ್ಟನ್ನು ನೋಡಿದ್ವಿ. ಈಗ ಮೂರನೇ ತುಣುಕಿಗೆ ಬರೋಣ. ಸಂತ ಪೌಲರು ರೋಮ್ನ ಕ್ರೈಸ್ತರಿಗೆ ಬರೆದ ಪತ್ರ. ಜೋಸೆಫ್ ಮತ್ತು ಯೆಶಾಯನ ಕಥೆಗಳನ್ನ ಪೌಲರು ದೇವತಾಶಾಸ್ತ್ರದ ದೃಷ್ಟಿಯಿಂದ ಹೇಗೆ ವಿವರಿಸ್ತಾರೆ ಅನ್ನೋದು ಕುತೂಹಲಕಾರಿ. ಹೌದು, ಪೌಲರ ಪತ್ರ ಒಂಥರ ಇವೆಲ್ಲದರ ಸಾರಾಂಶ ಮತ್ತು ತಾತ್ವಿಕ ವಿಶ್ಲೇಷಣೆ. ಅವರು ತಮ್ಮನ್ನು ಯೇಸುವಿನ ದಾಸ ಮತ್ತು ಪ್ರೇಷಿತನಾಗಲು ಕರೆ ಹೊಂದಿದವನು ಅಂತ ಪರಿಚಯಿಸಿಕೊಳ್ತಾರೆ. ಅಂದ್ರೆ ತನ್ನ ಅಧಿಕಾರ ತನ್ನಿಂದ ಬಂದಿದ್ದಲ್ಲ, ದೇವರಿಂದ ಬಂದಿದ್ದು ಅಂತ ಸ್ಪಷ್ಟಪಡಿಸ್ತಾರೆ. ನಂತರ ನೇರವಾಗಿ ವಿಷಯಕ್ಕೆ ಬರ್ತಾರೆ. ಯೇಸು ಯಾರು? ಅವರ ವಿವರಣೆ ತುಂಬಾ ನಿಖರವಾಗಿದೆ. ಯೇಸುವಿನಲ್ಲಿ 2 ಸ್ವಭಾವಗಳಿವೆ ಅಂತ ಹೇಳ್ತಾರೆ. ಹೌದು, ಇದೇ ಕ್ರೈಸ್ತ ಧರ್ಮಶಾಸ್ತ್ರದ ಅಡಿಪಾಯ. ಪೌಲರು ಹೇಳೋದು, ಒಂದು, ಮನುಷ್ಯತ್ವದ ಮಟ್ಟಿಗೆ ಯೇಸು ದಾವೀದನ ವಂಶದಲ್ಲಿ ಜನಿಸಿದವರು. ಇದು ಜೋಸೆಫನ ಕಥೆಗೆ ನೇರವಾಗಿ ಸಂಬಂಧಿಸಿದ್ದು. ಹೌದು, ಯೇಸು ಒಬ್ಬ ಐತಿಹಾಸಿಕ ವ್ಯಕ್ತಿ, ನಮ್ಮಂತೆಯೇ ರಕ್ತಮಾಂಸ ಹೊತ್ತ ಮನುಷ್ಯ. ಆತ ದಾವೀದನ ವಂಶಜ, ಅಂದ್ರೆ ಭವಿಷ್ಯವಾಣಿಯ ನೆರವೇರಿಕೆ. ಆಮೇಲೆ ಎರಡನೆಯದು ದೈವತ್ವದ ಮಟ್ಟಿಗೆ. ಯೇಸು ಸತ್ತು ಪುನರುತ್ಥಾನ ಹೊಂದಿದ್ರಿಂದ ಆತ ಪವಿತ್ರಾತ್ಮನ ಶಕ್ತಿಯ ಮೂಲಕ ದೇವರ ಪುತ್ರ ಅಂತ ಸಾಬೀತಾಯಿತು. 1 ನಿಮಿಷ, ಇಲ್ಲಿ ಒಂದು ಪ್ರಶ್ನೆ. ಯೇಸು ಸಂಪೂರ್ಣ ಮನುಷ್ಯ ಮತ್ತು ಸಂಪೂರ್ಣ ದೇವರು ಅನ್ನೋದು ತರ್ಕಕ್ಕೆ ಸ್ವಲ್ಪ ವಿರೋಧದಂತೆ ಕಾಣಲ್ವಾ? ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ 2 ಆಗೋಕ್ ಹೇಗ್ ಸಾಧ್ಯ? ಇದು ಆರಂಭಿಕ ಕ್ರೈಸ್ತರಿಗೆ ಗೊಂದಲ ಮೂಡಿಸಿರಬಹುದಲ್ವೇ? ಖಂಡಿತವಾಗಿಯೂ ಗೊಂದಲ ಮೂಡಿಸಿತ್ತು. ಇದೇ ಕಾರಣಕ್ಕೆ ಪೌಲರಿಷ್ಟು ಸ್ಪಷ್ಟವಾಗಿ ಬರೀಬೇಕಾಯಿತು. ರೋಮ್ನ ಸಭೆಯಲ್ಲಿ ಯಹೂದಿ ಮತ್ತು ಗ್ರೀಕ್, ಅಂದ್ರೆ ಅನ್ಯ ಜನಾಂಗದ ಹಿನ್ನೆಲೆಯ ಜನರಿದ್ರು. ಸರಿ. ಯಹೂದಿಯರಿಗೆ ದೇವರು ಒಬ್ಬನೇ, ಆತ ಮನುಷ್ಯನಾಗಲು ಸಾಧ್ಯವಿಲ್ಲ ಅನ್ನೋ ನಂಬಿಕೆ ಇತ್ತು. ಗ್ರೀಕರಿಗೆ ದೇವರುಗಳು ಮನುಷ್ಯರ ರೂಪದಲ್ಲಿ ಬರೋ ಕಥೆಗಳಿದ್ರೂ ಅವರು ನಿಜವಾಗಿ ಕಷ್ಟಪಡುವ, ಸಾಯುವ ಮನುಷ್ಯರಾಗಿರಲಿಲ್ಲ. ಪೌಲರು ಹೇಳ್ತಿರೋದು, ಯೇಸು ಕೇವಲ ದೇವರಂತೆ ಕಾಣುವ ಮನುಷ್ಯನಲ್ಲ, ಅಥವಾ ಮನುಷ್ಯನಂತೆ ಕಾಣುವ ದೇವರಲ್ಲ. ಆತ ಏಕಕಾಲದಲ್ಲಿ ಸಂಪೂರ್ಣ ದೇವರು ಮತ್ತು ಸಂಪೂರ್ಣ ಮನುಷ್ಯ. ಪುನರುತ್ಥಾನವೇ ಇದಕ್ಕೆ ಅಂತಿಮ ಸಾಕ್ಷಿ. ಅಂದರೆ ಮತ್ತಾಯನು ಕಥೆಯ ಮೂಲಕ, ಯೆಶಾಯನು ಭವಿಷ್ಯವಾಣಿಯ ಮೂಲಕ ಹೇಳಿದ್ದನ್ನ ಪೌಲರು ಒಂದು ತತ್ವಶಾಸ್ತ್ರದ ಚೌಕಟ್ಟಿನಲ್ಲಿ ವಿವರಿಸುತ್ತಿದ್ದಾರೆ. ಹೌದು, ಮತ್ತು ಪೌಲರು ವಿಶ್ವಾಸದ ವಿಧೇಯತೆ ಅನ್ನೋ ಪದವನ್ನ ಬಳಸ್ತಾರೆ. ಇದು ತುಂಬಾ ಮುಖ್ಯ. ಯೇಸುವನ್ನು ನಂಬೋದು ಅಂದ್ರೆ ಕೇವಲ ಬೌದ್ಧಿಕವಾಗಿ ಹೌದು ಆತ ದೇವರ ಮಗ ಅಂತ ಒಪ್ಪಿಕೊಳ್ಳೋದಲ್ಲ. ಹೌದು, ಅದು ನಮ್ಮ ಜೀವನದಲ್ಲಿ ಕ್ರಿಯೆಯಾಗಿ ಬದಲಾಗಬೇಕು. ಜೋಸೆಫ್ ಏನ್ ಮಾಡ್ದ? ಆತ ದೇವದೂತನ ಮಾತನ್ನು ನಂಬಿ ಅದಕ್ಕೆ ವಿಧೇಯನಾದ. ಸರಿ. ಆಹಾಜ ಏನ್ ಮಾಡ್ದ? ಅವನು ದೇವರ ಮಾತನ್ನು ಕೇಳಿದ್ರೂ ನಂಬಲಿಲ್ಲ, ವಿಧೇಯನಾಗ್ಲಿಲ್ಲ. ಹಾಗಾಗಿ ಪೌಲರು ಹೇಳ್ತಿರೋದು ನಿಜವಾದ ನಂಬಿಕೆ ವಿಧೇಯತೆಯಲ್ಲಿ ವ್ಯಕ್ತವಾಗುತ್ತೆ ಅಂತ. ಹಾಗೆಯೇ ಪೌಲರು ರೋಮ್ನ ವಿಶ್ವಾಸಿಗಳನ್ನು ದೇವರಿಗೆ ಪ್ರಿಯರು ಮತ್ತು ದೇವಜನರಾಗಲು ಕರೆ ಹೊಂದಿದವರು ಅಂತ ಕರೆಯುತ್ತಾರೆ. ಇದು ಅವರ ಗುರುತನ್ನೇ ಎತ್ತಿ ತೋರಿಸುತ್ತೆ. ಹೌದು, ರೋಮನ್ ಸಾಮ್ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯ ಗುರುತು ಅವನ ಕುಲ, ಸಂಪತ್ತು ಅಥವಾ ನಾಗರಿಕತ್ವದಿಂದ ನಿರ್ಧಾರ ಆಗ್ತಿತ್ತು. ಆದರೆ ಪೌಲರು ಹೇಳುತ್ತಿದ್ದಾರೆ, ನಿಮ್ಮ ನಿಜವಾದ ಗುರುತು ಅದಲ್ಲ. ನಿಮ್ಮ ಗುರುತು ನೀವು ದೇವರಿಂದ ಕರೆಯಲ್ಪಟ್ಟವರು ಮತ್ತು ಪ್ರೀತಿಸಲ್ಪಟ್ಟವರು ಎಂಬುದು. ಇದು ಅವರ ಸ್ವಾಭಿಮಾನವನ್ನೇ ಬದಲಾಯಿಸುವಂತಹ ಮಾತು. ಹಾಗಾದ್ರೆ ಈ 3 ಭಾಗಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಅದ್ಭುತವಾದ ಚಿತ್ರಣ ಸಿಗುತ್ತೆ. ದೇವರ ದೊಡ್ಡ ಯೋಜನೆ ಸಾಮಾನ್ಯ ಜನರ ಮೂಲಕ, ಅವರ ಗೊಂದಲ, ಭಯ ಮತ್ತು ವಿಧೇಯತೆಯ ಮೂಲಕವೇ ಜಾರಿಗೆ ಬರುತ್ತೆ. ಹೌದು, ದೇವರು ನಮ್ಮೊಡನೆ ಇದ್ದಾರೆ ಅಥವಾ ಇಮ್ಯಾನ್ಯುಯಲ್ ಎಂಬುದು ಕೇವಲ ಒಂದು ಕ್ರಿಸ್ಮಸ್ ಘೋಷಣೆ ಅಲ್ಲ. ಜೋಸೆಫ್ನಂತೆ ನಾವು ಗೊಂದಲದಲ್ಲಿದ್ದಾಗ ಕನಸಿನಂತಹ ಸಣ್ಣ ದಾರಿಯ ಮೂಲಕ ದೇವರ ಮಾರ್ಗದರ್ಶನ ಸಿಗುತ್ತೆ. ಆಹಾಜನಂತೆ ರಾಷ್ಟ್ರೀಯ ಬಿಕ್ಕಟ್ಟಿನ ಭಯದಲ್ಲಿದ್ದಾಗ ಒಂದು ಮಗುವಿನ ಜನನದಂತಹ ಅನಿರೀಕ್ಷಿತ ರೀತಿಯಲ್ಲಿ ದೇವರ ಭರವಸೆ ದೊರಕುತ್ತೆ.
ಪೌಲರು ಹೇಳುವಂತೆ ಯೇಸುವಿನ ಮೂಲಕ ದೇವರು ನಮ್ಮ ಇತಿಹಾಸದೊಳಗೆ, ನಮ್ಮ ಜೀವನದೊಳಗೆ ಪ್ರವೇಶಿಸಿದ್ದಾರೆ. ಇಡೀ ಚರ್ಚೆಯು ದೇವರ ಅನಿರೀಕ್ಷಿತ ವಿಧಾನಗಳ ಬಗ್ಗೆಯೇ ಇದೆ. ನಾವು ದೊಡ್ಡ ಸೈನ್ಯ, ರಾಜಕೀಯ ಪರಿಹಾರಗಳನ್ನು ನಿರೀಕ್ಷಿಸಿದ್ರೆ, ದೇವರು ಒಬ್ಬ ಬಡಗಿಯ ವಿಧೇಯತೆ, ಒಬ್ಬ ಯುವತಿಯ ಗರ್ಭ ಮತ್ತು ಶಿಲುಬೆಯ ಮೇಲಿನ ಸಾವಿನ ಮೂಲಕ ಜಗತ್ತನ್ನು ರಕ್ಷಿಸಲು ಬರ್ತಾನೆ. ಇದು ಮಾನವ ತರ್ಕಕ್ಕೆ ತದ್ವಿರುದ್ಧ. ಸಂಪೂರ್ಣವಾಗಿ ಇದೇ ಶುಭ ಸಂದೇಶದ ಸೌಂದರ್ಯ ಮತ್ತು ಸವಾಲು. ದೇವರ ಶಕ್ತಿ ನಮ್ಮ ದೌರ್ಬಲ್ಯದಲ್ಲಿ, ಆತನ ಜ್ಞಾನ ನಮ್ಮ ಅಜ್ಞಾನದಲ್ಲಿ ಪ್ರಕಟವಾಗುತ್ತೆ. ಕೊನೆಯದಾಗಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣ. ಈ ಇಡೀ ಕಥೆಯಲ್ಲಿ, ಅದರಲ್ಲೂ ಮತ್ತಾಯಿನ ಭಾಗದಲ್ಲಿ, ಜೋಸೆಫ್ನ ಪಾತ್ರ ಎಷ್ಟು ಮೌನವಾಗಿದೆ ನೋಡಿ. ಆತ ಒಂದು ಮಾತನ್ನೂ ಆಡುವುದಿಲ್ಲ, ದೂತನೊಂದಿಗೆ ವಾದಿಸುವುದಿಲ್ಲ, ಮರಿಯಳ ಬಳಿ ಪ್ರಶ್ನಿಸುವುದಿಲ್ಲ, ಸಮಾಜಕ್ಕೆ ಸಮಜಾಯಿಷಿ ಕೊಡುವುದಿಲ್ಲ. ಕೇವಲ ಕೇಳ್ತಾನೆ ಮತ್ತು ಪಾಲಿಸ್ತಾನೆ. ಇವತ್ತಿನ ಗದ್ದಲದ ಜಗತ್ತಿನಲ್ಲಿ ನಾವು ಎಲ್ಲದಕ್ಕೂ ನಮ್ಮ ಅಭಿಪ್ರಾಯ ಹೇಳ್ಬೇಕು, ಪ್ರತಿಕ್ರಿಯಿಸ್ಬೇಕು ಅಂತ ಭಾವಿಸ್ತೀವಿ. ಆದ್ರೆ ಜೋಸೆಫ್ನ ಈ ಮೌನ ನಮ್ಗೇನನ್ನು ಕಲಿಸುತ್ತೆ? ಕೆಲವೊಮ್ಮೆ ಹೆಚ್ಚು ಮಾತನಾಡುವುದಕ್ಕಿಂತ ಮೌನವಾಗಿ ದೇವರ ಚಿತ್ತಕ್ಕೆ ಶರಣಾಗುವುದರಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಜ್ಞಾನ ಅಡಗಿರಬಹುದೇ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.